ಮಿತ್ರ ನಮಸ್ಕಾರ. ರೆಗುಟೆಕ್ ಚಾನಲ್ಗೆ ತಮಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ತಿಳಿಯೋಣ ಹೇಗೆ HRMS 2.0ದಲ್ಲಿ ನಾವು ಸಸ್ಪೆನ್ಷನ್ ಮತ್ತು ರಿವೋಕೇಶನ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಸೊ ಇಲ್ಲಿ ಬಂದುಬಿಟ್ಟು ಮಾಡ್ಯೂಲಲ್ಲಿ ಸಸ್ಪೆನ್ಷನನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇನಿಷಿಯೇಟರ್ ರೋಲ್, ಪ್ರೊಸೀಡ್. ಅದಾದಮೇಲೆ ನಾವು ಮತ್ತೆ ಮೆನ್ಯೂ ಐಕಾನನ್ನು ಒತ್ತಿ ಇಲ್ಲೂ ಕೂಡ ನಮಗೆ ಸಸ್ಪೆನ್ಷನ್ ಅನ್ನೋ ಅಂತಹ ಆಪ್ಷನ್ ಇದೆ. ಅಲ್ಲಿ ಬಂದುಬಿಟ್ಟು ನಾವೀಗ ಮೊದಲು ಮಾಡ್ತಾ ಇರೋದು ನಾವು ಸಸ್ಪೆನ್ಷನ್ ಹೇಗೆ ಮಾಡಬೇಕು ಅಂತ. ಸೊ ರೆಕಮೆಂಡ್ ಫಾರ್ ಸಸ್ಪೆನ್ಷನ್ ಅಂತ ಇದೆ ನೋಡಿ, ಅಲ್ಲಿ ಮಾಡ್ಕೋಬೇಕು. ಆಮೇಲೆ ಇನ್ವೋಕ್ ಆರ್ಡರ್ ಅಂತ ಇರುತ್ತೆ. ಸೊ ಅದು ಆಮೇಲೆ ನೋಡೋಣಂತೆ. ಸೊ ಇಲ್ಲಿ ರೆಕಮೆಂಡ್ ಫಾರ್ ಸಸ್ಪೆನ್ಷನ್ ಅಂದರೆ ಸಸ್ಪೆನ್ಷನ್ ಮಾಡ್ತಾ ಇದ್ವಿ ಅವರಿಗೆ. ಸೊ ಅದಕ್ಕೋಸ್ಕರ ಆ ಆಪ್ಷನನ್ನು ನಾವು ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ನಿಮಗೆ ಒಂದು ಹಂತದವರೆಗೂ ಮಾತ್ರ ತೋರಿಸ್ತೀನಿ, ಅಲ್ಲಿಂದ ಮುಂದಕ್ಕೆ ನೀವೇ ಮಾಡ್ಕೊಂಡು ಹೋಗ್ಬೋದು. ಸೊ ಈ ಹಂತಕ್ಕೆ ನೀವು ಬಂದಾಗ ಇಲ್ಲಿ ಬಂದುಬಿಟ್ಟು ನೀವು ಆಫೀಸ್ ಲೆವೆಲ್ ಅಂತ ಇರುತ್ತೆ ನೋಡಿ, ಇಲ್ಲಿ ಬಂದುಬಿಟ್ಟು ನಿಮ್ಮ KJD ನಂಬರನ್ನು ಯಾರು ಎಂಪ್ಲಾಯ್ ಇರ್ತಾರೋ ಅವ್ರ KJD ನಂಬರನ್ನು ಕ್ಲಿಕ್ ಮಾಡಿ ಸರ್ಚ್ ಮಾಡಿದರೆ ಇಲ್ಲಿ ಅವರ ಡೀಟೇಲ್ಸ್ ಓಪನ್ ಆಗುತ್ತೆ. ಆ ಡೀಟೇಲ್ಸನ್ನು ಕ್ಲಿಕ್ ಮಾಡಿಬಿಟ್ಟು ನೀವು ಆರ್ ಶೂರ್ ವಾಂಟ್ ಟು ಆ್ಯಡ್ ಎಂಪ್ಲಾಯ್ ಅಂತ, ಅಂದರೆ ಇವರಿಗೆ ಸಸ್ಪೆನ್ಷನಿಗೆ ಆ್ಯಡ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದೆ. ಓಕೆ ಕೊಟ್ಟು ನೀವು ಓಕೆ ಕೊಟ್ಟಾಗ ನೀವು ಇಲ್ಲಿ ಫೈಲ್ ರೆಫರೆನ್ಸ್ ಡಾಕ್ಯುಮೆಂಟ್ ಡೀಟೇಲ್ಸ್ ಅಂತ ಬರುತ್ತೆ. ಸೊ ಅಲ್ಲಿಗೆ ಬರ್ತೀರಾ. ಸೊ ಇಲ್ಲಿ ಬಂದಾಗ ಹ್ಯಾಸ್ ಯೂಶುವಲಿ ನೀವು ಫೈಲನ್ನು ಹೇಗೆ EL ಮಾಡಬೇಕಾದ್ರೆ ಮತ್ತು FA ಮಾಡಬೇಕಾದ್ರೆ ಯಾವುದೇ ಥರದ್ದು ಮಾಡಬೇಕಾದ್ರೆ ಫಸ್ಟು ಫೈಲ್ ಆ್ಯಂಡ್ ರೆಫರೆನ್ಸ್ ಡಾಕ್ಯುಮೆಂಟ್ಸ್ ಕೇಳುತ್ತೆ. ಯಾವಾಗ ಸಸ್ಪೆನ್ಷನ್ ಆದರೂ ಅನ್ನೋವಂಥದ್ದು ಆರ್ಡ್ರು ಎಲ್ಲವೂ ಕೂಡ ಅಲ್ಲಿರುತ್ತೆ. ಮತ್ತು ಅಲ್ಲಿ ಮತ್ತೆ ಎಂಪ್ಲಾಯ್ ಡೀಟೇಲ್ ಬರುತ್ತೆ. ಅವೆಲ್ಲವನ್ನೂ ಫಿಲ್ ಮಾಡಿದರೆ ನಿಮಗೆ ಇನಿಷಿಯೇಟ್ ರೆಕಮೆಂಡೇಷನ್ ಆಗುತ್ತೆ. ಸೊ ಅದಾಗಿ ಅವರಿಗೆ ರೆಕಮೆಂಡೇಷನ್ ಸಸ್ಪೆನ್ಷನ್ ಆಗುತ್ತೆ, ಅಂದರೆ ಅವರಿಗೆ ಸಸ್ಪೆನ್ಷನ್ ಮಾಡಿದ್ದೀವಿ HRMS 2.0ದಲ್ಲಿ ಅಂತ ಅರ್ಥ. ಸೊ ಅದರಲ್ಲಿರೋ ಎಲ್ಲ ಮಾಹಿತಿನೂ ನೀವು ಫಿಲ್ ಮಾಡ್ತಾ ಹೋಗಿ. ಸೊ ಅದು ಫಿಲ್ ಮಾಡಿ ಸಬ್ಮಿಟ್ ಮಾಡಿದರೆ ನೆಕ್ಸ್ಟ್ ನೀವು ಎಲ್ಲಿಗೆ ಹೋಗ್ತೀರಾ ಅಂತ ಹೇಳಿದ್ರೆ ವೆರಿಫಿಕೇಷನ್ ಹಂತಕ್ಕೆ ಹೋಗ್ತೀರಾ. ಅಂದರೆ ಇಲ್ಲಿಂದ ಮೂವ್ ಆಗಿ ಅವರಿಗೆ ವೆರಿಫೈಗೆ ಹೋಗುತ್ತೆ. ವೆರಿಫೈಯಲ್ಲಿ ಮಾಡಿ ತದನಂತರ ಇಲ್ಲಿ ಇನ್ ಕೇಸ್ ಏನಾದರೂ ಡ್ರಾಫ್ಟಲ್ಲಿ ನೀವು ಅರ್ಧ ಮಾಡಿ ಬಿಟ್ಟರೆ ಇದು ಡ್ರಾಫ್ಟಲ್ಲಿ ಬರುತ್ತೆ. ಸೊ ಅದು ಅಲ್ಲೂ ಕೂಡ ನೀವು ನೋಡ್ಕೋಬೋದು ಡ್ರಾಫ್ಟಲ್ಲಿ. ಸೊ ಇದಿಷ್ಟೆಲ್ಲ ಆದಮೇಲೆ ಮತ್ತೆ ಏನಾದರೂ ಮೂರು ಹಂತದಲ್ಲಿ ಮಾಡಬೇಕು. ಇನಿಷಿಯೇಟರು, ವೆರಿಫೈಯರು, ಆಮೇಲೆ ಅಪ್ರೂವರ್. 3 ಹಂತದಲ್ಲಿ ಮಾಡಿದ್ಮೇಲೆ ಅವ್ರು ಸಸ್ಪೆಂಡ್ ಆದಂಗೆ. ಸೊ ಇದೆಲ್ಲ ಆದಮೇಲೆ ಇನ್ ಕೇಸ್ ಇನ್ನೇನಾದರೂ ಅವ್ರದ್ದು ಸಸ್ಪೆನ್ಷನ್ ಇದೆಯಾ ಅಥವಾ ಮತ್ತೆ ಎಕ್ಸ್ಟೆಂಡ್ ಆಗಿದೆಯಾ, ಒಂದು ಹಂತದವರೆಗೂ ಮಾಡಿರ್ತಾರೆ ಆರ್ಡರು. ಸೊ ಅದನ್ನು ಮತ್ತೆ ಮಾಡ್ಕೋಬೇಕಾ ಅಂತ ಅಂದರೆ ಎಕ್ಸ್ಟೆಂಡ್ ಮಾಡಬೇಕಾ ಅಂತ ಹೇಳಿದ್ರೆ ಅದು ಎಕ್ಸ್ಟೆಂಡು ಕೂಡ ಮಾಡ್ಕೋಬೋದು. ಸೊ ಅದು ಈಗ ನೋಡೋಲ್ಲ. ಸೊ ಇನ್ವೋಕ್ ಆರ್ಡರ್ ಅಂತ ಇದೆ. ಸೊ ಇಲ್ಲಿ ಇದೇನೂ ಬೇಕಾಗಲ್ಲ ನಮಗೆ, ಅಲ್ಲೇ ನಮಗೆ ಆಗಿದ್ರೆ ಅಂದರೆ ಸಸ್ಪೆನ್ಷನ್ ಮಾಡಿದರೆ ರೆಕಮೆಂಡ್ ಫಾರ್ ಸಸ್ಪೆನ್ಷನ್ ಅಂತ ಬರುತ್ತಲ್ಲ. ಸೊ ಅದು ಸಸ್ಪೆನ್ಷನ್ ಮಾಡಿದರೆ ಅಲ್ಲಿಗೆ ಆ ಎಂಪ್ಲಾಯರ್ ಅವರು ಯಾವ ಆರ್ಡರ್ವರೆಗೂ ನಾವು ಎಲ್ಲಿವರೆಗೂ ಮಾಡಿರ್ತೀವೋ ಅಲ್ಲೇವರೆಗೂ ಕೂಡ ಅವರು ಸಸ್ಪೆನ್ಷನಲ್ಲಿ ಇರ್ತಾರೆ. ಸೊ ಇದಿಷ್ಟು ಹೇಗೆ ಸಸ್ಪೆನ್ಷನ್ ಮಾಡಬೇಕು ಒಬ್ಬ ಎಂಪ್ಲಾಯರ್ ಅವರನ್ನು ಅನ್ನೋವಂಥದ್ದು ಆಗಿರುತ್ತೆ. ಸೊ ಈಗ ಬಂದುಬಿಟ್ಟು ನಾವು ಸಸ್ಪೆನ್ಷನ್ ರಿವೋಕೇಶನ್. ಈಗ ಅವರಿಗೆ ಮಾಡಿರ್ತಕ್ಕಂಥ ಆರ್ಡರ್ ನಂತರದಲ್ಲಿ, ಅಂದರೆ ಈಗ 6 ತಿಂಗಳು ಮಾಡಿರ್ತಾರೆ ಅಥವಾ ಎಷ್ಟು ದಿನ ಮಾಡಿರ್ತಾರೋ ಗೊತ್ತಿರಲ್ಲ. ಸೊ ಆರ್ಡರ್ ದಾಟಿದ ಮೇಲೆ ಅವರಿಗೆ ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ನೆಕ್ಸ್ಟ್ ರಿವೋಕೇಶನ್ ಮಾಡ್ತಾರೆ. ಹೇಗಪ್ಪ ನಾವು ರಿವೋಕೇಶನ್ ಮಾಡ್ಕೊಳ್ಳೋದು ಅನ್ನೋವಂಥದ್ದನ್ನು ಈಗ ನೋಡೋಣ ಬನ್ನಿ ಮಿತ್ರರೇ. ಇಷ್ಟೊತ್ತರೆಗೂ ನಾವು ಹೇಗೆ ಒಬ್ಬ ಕರ್ನಾಟಕ ಸರ್ಕಾರಿ ಎಂಪ್ಲಾಯರ್ ಅವರನ್ನು ಹೇಗೆ ಸಸ್ಪೆನ್ಷನ್ನಲ್ಲಿ ಇಡಬೇಕಿತ್ತು ಅಥವಾ ಅವ್ರನ್ನ ಹೇಗೆ ಸಸ್ಪೆನ್ಷನ್ ಮಾಡಬೇಕಿತ್ತು ಅನ್ನೋವಂಥದ್ರ ಕುರಿತು ಮಾಡಿದ್ವಿ. ಸೊ ಮಾಡಿದ್ದಾದಮೇಲೆ ನೆಕ್ಸ್ಟ್ ಅವರು ಸಸ್ಪೆನ್ಷನ್ ಕ್ಲಿಯರ್ ಆಗುತ್ತೆ. ಸಸ್ಪೆನ್ಷನ್ ಕ್ಲಿಯರ್ ಆದಮೇಲೆ ಅವರು ಮತ್ತೆ ರೀಜಾಯಿನ್ ಆಗ್ತಾರೆ. ಮತ್ತೆ ಅದೇ ಆಫೀಸು ಅಥವಾ ಬೇರೆ ಕಡೆನೂ ಹೋಗಿರ್ತಾರೆ. ಬಟ್ ನಮಗೆ ಎಕ್ಸಿಸ್ಟಿಂಗ್ ಆಫೀಸಲ್ಲಿ ಅವ್ರದ್ದು ಏನು ಮಾಡಬೇಕು, ರಿವೋಕೇಷನ್ ಆದಮೇಲೆ ನಾವು ಏನು ಮಾಡಬೇಕು ಅಂತ ನೋಡೋಣ. ಸೊ ಇಲ್ಲಿ ಬಂದುಬಿಟ್ಟು ಮತ್ತೆ ಸಸ್ಪೆನ್ಷನಲ್ಲಿ ಸಸ್ಪೆನ್ಷನ್ ರಿವೋಕೇಷನ್ ಅಂತ ಲಾಸ್ಟ್ ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದರೆ ನಮಗೆ ಅಲ್ಲಿ ಅವರಿಗೆ ರಿವೋಕೇಷನ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅದನ್ನು ಎಂಪ್ಲಾಯರ್ ಅವರನ್ನು ತಗೊಳ್ಳಿ, ಅಲ್ಲಿ ಆ್ಯಡ್ ಮಾಡಿದ್ದಾದಮೇಲೆ ಇಲ್ಲಿ ಫೈಲ್ ಕೇಳುತ್ತೆ. ಫೈಲ್ ಹೊಸದಾಗಿ ಕ್ರಿಯೇಟ್ ಮಾಡೋದಾದರೆ ಹೊಸದಾಗಿ ಕ್ರಿಯೇಟ್ ಮಾಡ್ಕೊಳ್ಳಿ. ಆಲ್ರೆಡಿ ಎಕ್ಸಿಸ್ಟಿಂಗ್ ಇದ್ದರೆ, ಆಲ್ರೆಡಿ ನೀವು ಭಾಳಷ್ಟು ಮಾಡಿರ್ತೀರ, ಅದು ಎಕ್ಸಿಸ್ಟಿಂಗ್ ಫೈಲ್ ತೊಗೊಂಡು ಮತ್ತೆ ಆ್ಯಡ್ ಫೈಲ್ ಕೊಡಿ. ಆ್ಯಡ್ ಫೈಲ್ ಕೊಟ್ಟಾದಮೇಲೆ ಓಕೆ ಕೊಡಿ. ಓಕೆ ಕೊಟ್ಟಾದಮೇಲೆ ಮತ್ತೆ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ, ಮತ್ತೆ ಓಕೆ ಕೊಡಿ. ಸೊ ಇಲ್ಲಿ ಬಂದುಬಿಟ್ಟು ನಾವು ಎಂಪ್ಲಾಯ್ ಲಿಸ್ಟಿಗೆ ಬರ್ತೀವಿ. ಸೊ ಸಂಬಂಧಪಟ್ಟ ಎಂಪ್ಲಾಯರ್ ಅವರು ಇಲ್ಲಿದ್ದಾರೆ ಈಗ. ಸೊ ಈ ಎಂಪ್ಲಾಯರ್ ಅವರು ಮತ್ತೆ ಕಂಟಿನ್ಯೂ ಕೊಡಬೇಕು. ನೀವು ಕಂಟಿನ್ಯೂ ಕೊಟ್ಟರೆ ಆ್ಯಡ್ ಎಂಪ್ಲಾಯ್ ಡೀಟೇಲ್ಸ್ ಅಂತ ಬರುತ್ತೆ. ಸೊ ಇಲ್ಲಿ ಚೆಕ್ ಲಿಸ್ಟ್ಗಳೆಲ್ಲವೂ ಕೂಡ ಬರಬೇಕು. ಅಂದರೆ ಮತ್ತೆ ರೀಜಾಯಿನ್ ಯಾವಾಗಾದರೂ, ರಿಪೋರ್ಟ್ ಯಾವಾಗಾದರೂ ಸೇಮ್ ಆಫೀಸಾ ಅಥವಾ ಬೇರೆ ಕಡೆನಾ, ಅವೆಲ್ಲವನ್ನು ಕೂಡ ಇಲ್ಲಿ ಡೀಟೇಲ್ಸ್ ಮೆನ್ಷನ್ ಮಾಡಬೇಕಾಗತ್ತೆ. ನೀವು ಆಫೀಸ್ ಲೆವೆಲ್ ಬಂದುಬಿಟ್ಟು
ಸ್ಟೇಟ್ ಲೆವೆಲ್ ಆದರೆ ಸ್ಟೇಟ್ ಲೆವೆಲ್ಲು, ಡಿಸ್ಟ್ರಿಕ್ಟ್ ಲೆವೆಲ್ ಆದರೆ ಡಿಸ್ಟ್ರಿಕ್ಟ್ ಲೆವೆಲ್ ಯಾವುದಕ್ಕೆ ಸಂಬಂಧಪಟ್ಟಿದ್ದಾರೆ, ಅವರು ಮತ್ತೆ ಅದೇ ಕೇಡರಿಗೆ ಬಂದಿದ್ದಾರಾ ಅಂತ ಹೇಳಿದ್ರೆ ಅದೇ ಕೇಡರ್ ಹಾಕಿ, ಇಲ್ಲ ಅಂತ ಹೇಳಿದ್ರೆ ಮತ್ತೆ ಕೆಳಗಿನ ಕೇಡರಿಗೆ ಬಂದಿದ್ದಾರಾ ಅಂತ ಹೇಳಿದ್ರೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅನ್ನೋವಂಥದ್ದನ್ನು ನೋಡಿ, ಮತ್ತು ಯಾವಾಗ ಅವರು ಮತ್ತೆ ರಿಪೋರ್ಟ್ ಮಾಡಿಕೊಂಡ್ರು ಅನ್ನೋವಂಥದ್ದನ್ನು ಡೇಟ್ ಮೆನ್ಷನ್ ಮಾಡಿ, ಇಲ್ಲಿ ಬಂದುಬಿಟ್ಟು ಫೋರ್ನೂನು ಆಫ್ಟರ್ನೂನ್ ಇದೆ, ಅದನ್ನು ಕೂಡ ನೀವು ಹಾಕ್ಕೋಬೇಕಾಗುತ್ತೆ. ಸೊ ಇನ್ ಕೇಸ್ ಇಲ್ಲಿ ನೋಡಿ, ಇಲ್ಲಿ ಮತ್ತೆ ಡ್ಯೂಟಿಯಲ್ಲಿದ್ದಾರಾ ಅಥವಾ ಎನ್ಕ್ವೈರಿನಲ್ಲಿದ್ದಾರಾ ಮತ್ತೆ ಪೆಂಡಿಂಗಲ್ಲಿದ್ದಾರಾ ಅನ್ನೋ ಅಂಥದ್ದು ಕೇಳ್ತಾ ಇದ್ದಾರೆ, ಅದನ್ನು ಕೂಡ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಅದಾದಮೇಲೆ ರಿಮಾರ್ಕ್ಸ್ ಬರೆದು ಇವರನ್ನು ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟರೆ ಇಲ್ಲಿಗೆ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸವೆಲ್ಲವೂ ಕೂಡ ಮುಗಿದೋಗುತ್ತೆ. ಇದು ಮಾಡಿದ ಮೇಲೆ ಮತ್ತೆ ಏನು ಮಾಡಬೇಕು ಅಂತ ಅಂದರೆ, ಇದೆಲ್ಲ ಆದಮೇಲೆ ನೀವು ಆ ಸಂಬಂಧಪಟ್ಟ ಎಂಪ್ಲಾಯರ್ ಅವರಿಗೆ 3 ಹಂತದಲ್ಲಿ ಮಾಡಿದರೆ ಮತ್ತೆ ರಿಜೈನ್ ಆಗ್ತಾರೆ. ಸೊ ಇದಿಷ್ಟು ನಾವು ಹೇಗೆ ಎಂಪ್ಲಾಯರ್ ಅವರನ್ನು ಮತ್ತೆ ರಿವೋಕೇಷನ್ ಮಾಡ್ಕೋಬೇಕು ಅನ್ನೋದ್ರ ಕುರಿತು ಮಾಹಿತಿ ಇದಾಗಿತ್ತು. ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.